ಭಕ್ತಿ, ಶಿವಶಕ್ತಿ ತತ್ವ ಅದನ್ನ ಹೇಗೆ ಜಾಗೃತಿ ಮಾಡ್ಕೊಳ್ಳೋದು? ಯಾರಿಗೆಲ್ಲ ಅಧ್ಯಾತ್ಮ ಬೇಕು ಅಂತ ನಿಮ್ಗೇನಾದ್ರೂ ಪರಿಸ್ಥಿತಿಗಳು ಹೇಗೆ ಇರ್ಲಿ, ಅದನ್ನ ನೋಡೋ ದೃಷ್ಟಿಕೋನ ಬದಲಾಗತ್ತೆ. ಇವೆಲ್ಲವನ್ನು ಹೊರತುಪಡಿಸಿಯೂ ಅಧ್ಯಾತ್ಮ ಜೀವನಕ್ಕೆ ಬಹಳ ಮುಖ್ಯ. ಆತ್ಮ ಇರೋ ಪ್ರತಿಯೊಬ್ಬನಿಗೂ ಅಧ್ಯಾತ್ಮ ಬೇಕು. ಈಗ ನಿಮ್ಮ ಹುಟ್ಟುವ ಮುಂಚೆ ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯಿರಿ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಏನು? ನನ್ನ ದೃಷ್ಟಿಯಿಂದ ನಾನು ಇಲ್ಲಿ ವಿವರಣೆ ನೀಡ್ತಾ ಹೋಗ್ತೇನೆ. ಯಾರಿಗೆಲ್ಲ ಈ ವಿಚಾರ ಇಷ್ಟ ಆಗತ್ತೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ಲರಿಗೂ. ನಿಮ್ಮನ್ನು ನೀವು ಅರಿಯುವ ಈ ಸುಂದರ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೊಂದಲಗಳಿಂದ ಸ್ಪಷ್ಟತೆಯ ಕಡೆಗೆ ಆತ್ಮ ಬೆಳಕಿನಲ್ಲಿ ಸಾಗೋಣ. ಈ ಚಾನಲ್ನಲ್ಲಿ ನಿಮಗೆ ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಈ ಬುದ್ಧಿಶಕ್ತಿ ಅಂದ್ರೆ ಏನು, ಜ್ಞಾನಶಕ್ತಿ, ಬುದ್ಧಿಶಕ್ತಿ, ಭಕ್ತಿ, ಶಿವಶಕ್ತಿ ತತ್ವ ಅದನ್ನ ಹೇಗೆ ಜಾಗೃತಿ ಮಾಡ್ಕೊಳ್ಳೋದು, ಶರೀರ ಅಂದ್ರೆ ಏನು, ಮನಸ್ಸಂದ್ರೆ ಏನು, ನಾವ್ ಯಾಕೆ ಇಲ್ಲಿಗೆ ಬಂದಿದ್ದೀವಿ, ನಮ್ಮ ಹುಟ್ಟಿನ ರಹಸ್ಯವಾದ್ರೂ ಏನು, ಇದೆಲ್ಲದರ ಬಗ್ಗೆ ತಿಳ್ಕೊತಾ ಹೋಗೋಣ. ಹಾಗೂ ನನ್ನದೇ ಆದ ಆಧ್ಯಾತ್ಮಿಕ ಅನುಭವಗಳನ್ನ ನಾನಿಲ್ಲಿ ಹಂಚ್ಕೋತೀನಿ. ಬಹುಶಃ ಇದರಿಂದ ಯಾರಿಗಾದ್ರೂ ಉಪಯೋಗ ಆಗಬಹುದು. ಹಾಗೂ ಬಹಳ ಮುಂದೆ ಹೋಗಿ ಹಿಂದೆ ತಿರುಗಿ ಒಮ್ಮೆ ನನ್ನ ಜರ್ನಿಯನ್ನ ನಾನೇ ನೋಡ್ಕೊಳ್ಳೋದಿಕ್ಕೆ ಇದು ಸಹಾಯವಾಗತ್ತೆ. ದೇವ್ರಂದ್ರೆ ಯಾರು? ದೇವ್ರನ್ನ ನಾವ್ಯಾಕೆ ಪೂಜಿಸ್ಬೇಕು? ಕರ್ಮ ಅಂದ್ರೆ ಏನು? ಕರ್ಮದಲ್ಲಿ ಯಾಕೆ ಸಿಲ್ಕೊಳ್ತಾನೆ ಮನುಷ್ಯ? ಕರ್ಮದ ರಹಸ್ಯವಾದ್ರೂ ಏನು? ಪ್ರತಿಯೊಂದನ್ನು ತಿಳ್ಕೊತಾ ಹೋಗೋಣ. ಮತ್ತೊಮ್ಮೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ, ನಾನು ಯಾರು ಅನ್ನೋದು ಬರುತ್ತೆ. ಅದಕ್ಕೂ ಮುಂಚೆ ಆಧ್ಯಾತ್ಮ, ಈಗಂತೂ ಎಲ್ಲ ಕಡೆಯೂ ಚರ್ಚೆ ನಡೀತಾ ಇದೆ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಏನು, ಏನೆಲ್ಲ ಅನುಭವಗಳಿದಾವೆ ಅಂತೆಲ್ಲ ಅವರದೇ ಆದ ಅನುಭವಗಳಿಂದ ಹೇಳ್ತಾ ಹೋಗ್ತಾ ಇದ್ದಾರೆ. ಅನುಭವಗಳು ಬೇರೆ ಬೇರೆ ಇರುತ್ತೆ, ಆದ್ರೆ ಸಾಧಕರ ಗುರಿ ಮಾತ್ರ ಒಂದೇನೆ. ಹಾಗೆಯೇ ನನ್ನದೇ ಆದ ಅನುಭವಗಳನ್ನ ನಾನಿಲ್ಲಿ ನನ್ನ ಅನುಭವಗಳ ಮುಖಾಂತರ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಏನು, ನನ್ನ ದೃಷ್ಟಿಯಿಂದ ನಾನು ಇಲ್ಲಿ ವಿವರಣೆ ನೀಡ್ತಾ ಹೋಗ್ತೇನೆ. ಯಾರಿಗೆಲ್ಲ ಈ ವಿಚಾರ ಇಷ್ಟ ಆಗತ್ತೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪ್ರತಿದಿನ ನಾನು ಹೇಳೋ ವಿಚಾರಗಳನ್ನ ನಿಮ್ಮ ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಅದರಿಂದ ನೀವು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಅಧ್ಯಾತ್ಮ ಅಂತ ಹೇಳಿದ್ರೆ ಏನು? ಅಧ್ಯಾತ್ಮ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಿಮ್ ಎಲ್ರ ಪ್ರಶ್ನೆ ನನಗೆ ಗೊತ್ತಿದೆ. ಯಾಕಂದ್ರೆ ಸಾಕಷ್ಟು ಜನ ನಾನು ಹೇಳುವಾಗ ನನಗೆ ಇದನ್ನೇ ಕೇಳಿದ್ದು, ನಮಗೇನು ಉಪಯೋಗ? ಏನೋ ಜವಾಬ್ದಾರಿಗಳನ್ನೆಲ್ಲ ಕಳ್ಕೊಂಡು ವಯಸ್ಸಾಗಿದೆ, ಮಾಡಕ್ ಏನು ಕೆಲ್ಸ ಇಲ್ಲ ಅಂಥವ್ರಿಗೆ ಅಧ್ಯಾತ್ಮ ಓಕೆ. ನನಗೆ ಬೆಳಿಗ್ಗೆ ಆದ್ರೆ ಕೆಲಸ ಇದೆ, ಸಂಜೆ ಆದ್ರೆ ಮನೆ ಜವಾಬ್ದಾರಿ ನಡೆಸ್ಬೇಕು, ಮಕ್ಕಳು ಭವಿಷ್ಯ ರೂಪಿಸ್ಬೇಕು, ನನ್ನದೇ ಆದ ವ್ಯವಹಾರಗಳನ್ನ ನೋಡ್ಕೋಬೇಕು, ಇದೆಲ್ಲದರ ನಡುವೆ ನಾನು ಆಧ್ಯಾತ್ಮಿಕತೆ ತಿಳ್ಕೊಂಡು ಏನಾಗಬೇಕಾಗಿದೆ ನನಗೆ, ಅದರಿಂದ ನನಗೇನು ಉಪಯೋಗ ಇದೆ? ಇರೋ ಟೈಮನ್ನ ನಾನು ಅದಕ್ಕೆ ಕೊಟ್ರೆ ನನ್ನ ವಿಚಾರಗಳನ್ನ ಯಾರು ನಡೆಸ್ಕೊಡ್ತಾರೆ? ಇಂಥದ್ದೇ ಭ್ರಮೆಯಲ್ಲಿ ಸಿಲುಕಿಕೊಂಡೇ ಮನುಷ್ಯ ಇಷ್ಟು ಗೊಂದಲವಾಗಿ ಜೀವನವನ್ನ ಮಾಡ್ತಾ ಇರೋದು. ತುಂಬಾ ಜನ ನನ್ನನ್ನ ಹೀಗೆ ಕೇಳಿರೋದು. ಅವ್ರು ಎಲ್ರಿಗೂ ಸೇರಿ ಎಲ್ಲರಿಗೂ ಹೇಳೋದು ಒಂದೇ, ಯಾರಿಗೆಲ್ಲ ಅಧ್ಯಾತ್ಮ ಬೇಕು ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾರು ಈ ಗೊಂದಲಗಳ ನಡುವೆ ಜೀವನ ಮಾಡ್ತಾ ಇರ್ತಾನೋ, ಯಾರು ನಾನೇ ಎಲ್ಲ ಹೊತ್ಕೊಂಡಿರೋದು ಭಾರನ, ನನಗೇ ಎಲ್ಲ ಜವಾಬ್ದಾರಿ ಇದೆ ಅಂತ ತುಂಬಾ
ಏನ್ ಹೇಳ್ತೀವಿ? ಓಡ್ತಾ ಇರ್ತೀವಿ, ಓಡ್ತಾ ಇರ್ತೀವಿ. ಎಲ್ಲಿಗ್ ಓಡ್ತಾ ಇದ್ದೀವಿ ಗೊತ್ತಿಲ್ಲ. ಒಂದೇ ಒಂದು ಹೇಳಿದ್ರು ಹಣ ಸಂಪಾದನೆಗಾಗಿ. ರೈಟ್? ಹಣ ಬೇಕೇ ಬೇಕು ಎಲ್ರಿಗೂ. ಹಾಗಂತ ಏನಿಗ್ ಓಡ್ತಾ ಇದ್ದೀವಿ? ಏನ್ ಮಾಡ್ತಾ ಇದ್ದೀವಿ? ನಮ್ಮ ಉದ್ದೇಶನಾದ್ರೂ ಏನು? ಅಟ್‌ಲೀಸ್ಟ್ ಒಂದು ಸ್ವಲ್ಪ ಸಮಯ, ದಿನದಲ್ಲಿ ಒಂದು ಸ್ವಲ್ಪ ಸಮಯ ನಿಮ್ಮ ಜೊತೆ ನೀವು ಕಾಲವನ್ನ ಕಳೆಯಿರಿ. ಆಧ್ಯಾತ್ಮಿಕತೆ ನಿಮ್ಗೆಲ್ರಿಗೂ ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತೀನಿ ಕೇಳಿ. ಹೊರಗಿನ ಪರಿಸ್ಥಿತಿಗಳು ಹೇಗೆ ಇರ್ಲಿ, ಅದನ್ನ ನೋಡೋ ದೃಷ್ಟಿಕೋನ ಬದಲಾಗತ್ತೆ. ಹೊರಗಿನ ಪರಿಸ್ಥಿತಿಗಳು ಹೇಗೆ ಇರ್ಲಿ, ನಿಮ್ಮ ಒಳಗಿನ ಆ ಅಂತರಂಗದ ಆ ಸ್ಥಿರತೆಯನ್ನ ನೀವು ಕಾಪಾಡ್ಕೋತೀರಾ. ಹಿಂದೆ ಭಯದಿಂದ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಈಗ ಸ್ವತಂತ್ರತೆಯ ದಾರಿಗೆ ಹೋಗ್ತಾ ಇದ್ದಾರೆ. ಯಾರೆಲ್ಲ ಆಧ್ಯಾತ್ಮಿಕತೆಯಲ್ಲಿ ಇದ್ದಾರೋ ಅವ್ರು ಎಲ್ರಿಗೂ ಆಗಿರುವಂತಹ ಉಪಯೋಗಗಳಿವು. ನಿಮ್ಮದೇ ಆದ ಆಂತರಿಕ ಶಕ್ತಿಯನ್ನ ನೀವು ಅರಿತಾ ಹೋಗ್ತೀರಾ. ಆ ಶಕ್ತಿಯಿಂದ ನಿಮ್ಮ ಜೀವನವನ್ನು ಸಮೃದ್ಧಿಯತ್ತ ನಡೆಸುವಂತಹ ಆ ಶಕ್ತಿಯನ್ನ ಪಡ್ಕೋತೀರಾ. ನಿಮ್ಮದೇ ಮನಸ್ಸಿನಲ್ಲಿರುವ ಶಕ್ತಿ ನಿಮಗೆ ಅರಿವಿಗೆ ಬರ್ತಾ ಹೋಗುತ್ತೆ. ನಿಮ್ಮ ಆತ್ಮಶಕ್ತಿ ವೃದ್ಧಿಯಾಗ್ತಾ ಹೋಗುತ್ತೆ. ನಿಮ್ಮ ಆತ್ಮಶಕ್ತಿ ವೃದ್ಧಿ ಆಗ್ತಾ ನಿಮ್ಮ ಜೀವನ ಸುಲಲಿತವಾಗಿ ನಡೆಯೋದಕ್ಕೆ ಶುರು ಆಗತ್ತೆ. ಯಾರೆಲ್ಲ ಗೊಂದಲಗಳಿಂದ, ತುಂಬಾ ಒತ್ತಡಗಳಿಂದ, ನನಗೆ ಯಾಕೆ ಈ ಕಷ್ಟ? ನನಗೆ ಯಾಕೆ ದೇವ್ರು ಈ ತರ ಮಾಡ್ತಾ ಇದ್ದಾನೆ? ನಾನ್ ಯಾಕೆ ಈ ತರ ಅನುಭವಿಸ್ತಾ ಇದ್ದೀನಿ? ಬೇರೆಯವರು ಹಂಗಿದ್ದಾರೆ, ನಾನ್ ಹಿಂಗಿದ್ದೀನಿ. ಇದೆಲ್ಲದಕ್ಕೂ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಧೈರ್ಯದಿಂದ ಪ್ರತಿಯೊಂದು ಕ್ಷಣವನ್ನು ನಿಜವಾದ ಶಾಂತಿಯೊಂದಿಗೆ ಕಳೆಯೋದಕ್ಕೆ ಶುರು ಮಾಡ್ತೀರಾ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಭವಿಷ್ಯದಲ್ಲಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರೋದಕ್ಕೆ ಶುರು ಆಗತ್ತೆ. ಎಲ್ಲಾ ಪ್ರಶ್ನೆಗಳಿಗೂ ನಿಧಾನವಾಗಿ ಉತ್ತರ ಸಿಗ್ತಾ ಹೋಗುತ್ತೆ. ನಿಮ್ಮ ಆಂತರಿಕ ಶಾಂತಿ ಹೆಚ್ಚುತ್ತಾ ಹೋಗುತ್ತೆ. ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ಬೆಳವಣಿಗೆಯನ್ನ ನೀವು ಕಾಣ್ತೀರಾ. ಯಾಕಂದ್ರೆ ನಿಮ್ಮನ್ನ ನೀವು ಅರಿತಾ ಹೋದಂತೆ ಮತ್ತೊಬ್ಬರನ್ನ ಅರಿಯೋದಕ್ಕೆ ನಿಮ್ಗೆ ಆ ಶಕ್ತಿ ತಂತಾನೆ ವೃದ್ಧಿ ಆಗ್ತಾ ಹೋಗುತ್ತೆ. ಸಂಬಂಧ ಅಂದ್ರೆ ಏನು? ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ. ಅಂಡ್ ಈ ಪ್ರಾಪಂಚಿಕ ವಿಷಯ, ಲೌಕಿಕ ವಿಷಯ ಅಂದ್ರೆ ಈ ಸಂಸಾರ ಬಂಧನದಲ್ಲಿ ಸಿಲುಕಿಕೊಂಡವರು. ಪ್ರಾಪಂಚಿಕತೆ, ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಈ ಬಂಧನ ಮುಕ್ತವಾಗಿರುವವರು. ಪ್ರಾಪಂಚಿಕರು ಅಂತ ಹೇಳಿದ್ರೆ ಈ ಸಂಸಾರ ಬಂಧನದಲ್ಲಿ ಸಿಲುಕಿಕೊಂಡಿರೋರು. ಓಕೆನಾ? ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈ ಪ್ರಾಪಂಚಿಕತೆಯ ವಿಷಯದಲ್ಲಿ ಅಂಟಿಯೂ ಅಂಟದಂಗೆ ಇರಬೇಕು. ಅಂದ್ರೆ ಕಮಲದ ಎಲೆ ಮೇಲೆ ನೀರಿರುತ್ತೆ. ಅದು ಹಿಂಗ್ ಅಂದ ತಕ್ಷಣ ಜಾರತ್ತೆ. ಅದು ಅಲ್ಲಿ ಇದ್ದಂಗೂ ಇರುತ್ತೆ, ಆದ್ರೆ ಅದನ್ನ ಅಂಟ್ಕೊಳ್ಳೋದು ಇರಲ್ಲ. ಹಾಗೇನೆ ಪ್ರಾಪಂಚಿಕರು ತಮ್ಮ ಜೀವನವನ್ನು, ತಮ್ಮ ಸಂಬಂಧಗಳನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಕಲಿತಾ ಹೋಗ್ತೀರಾ. ಅಧ್ಯಾತ್ಮ ನಿಮ್ಗೆ ಹೇಗೆ ಒಂದು ಸದೃಢವಾದ ಜೀವನವನ್ನು ಮತ್ತೆ ನಿಮ್ಮದೇ ಜೀವನವನ್ನು ಹೇಗೆ ಪ್ರತಿಯೊಂದು ಕ್ಷಣವನ್ನು ಅನುಭವಿಸುತ್ತಾ ಶಾಂತಿಯಿಂದ ಕಳೆಯೋದಕ್ಕೆ ನಿಮ್ಗೆ ಸಹಾಯವಾಗುತ್ತೆ. ಈಗ ಹೇಳಿ, ಅಧ್ಯಾತ್ಮ ಯಾರಿಗೆ ಬೇಕು ಅಂತ? ಏನು ಜವಾಬ್ದಾರಿಗಳನ್ನೆಲ್ಲ ಬಿಟ್ಟು ಓಡೋಗೋದಲ್ಲ ಅಧ್ಯಾತ್ಮ. ಜವಾಬ್ದಾರಿಗಳನ್ನು ಇನ್ನಷ್ಟು ಜಾಗೃತವಾಗಿ ನಿಭಾಯಿಸುವುದನ್ನ ಕಲಿಸುತ್ತೆ ಅಧ್ಯಾತ್ಮ. ಜೀವನವನ್ನು ಬಿಟ್ಟು ಓಡೋಗೋದಲ್ಲ ಅಧ್ಯಾತ್ಮ. ಜೀವನವನ್ನು ಸ್ಪಷ್ಟವಾಗಿ ನೋಡ್ತಾ ಯಾವುದನ್ನ ಹೇಗೆ ನಿಭಾಯಿಸ್ಬೇಕು, ಅನೇಕ ಸಂದರ್ಭಗಳಲ್ಲಿ ನಿಮ್ಗೇನು ಗೊತ್ತೇ ಆಗಲ್ಲ. ಅಂತ ಸಂದರ್ಭಗಳಲ್ಲಿ ನಿಮ್ಮದೇ ಆತ್ಮ ನಿಮ್ಮನ್ನ ನಡೆಸ್ತಾ ಹೋಗುತ್ತೆ. ಅದಕ್ಕೆ ಅಧ್ಯಾತ್ಮ ಬೇಕಾಗುತ್ತೆ. ಈಗ ಹೇಳಿ, ಅಧ್ಯಾತ್ಮ ಯಾರಿಗ್ ಬೇಕಾಗುತ್ತೆ ಅಂತ? ನಿಮ್ಮ ಜೀವನದ ಜೊತೆಗೇನೆ ನಿಮ್ಮ ಆತ್ಮವನ್ನು ವೃದ್ಧಿ ಮಾಡ್ಕೊಳ್ಳಿ. ಅದೇ ಅಧ್ಯಾತ್ಮ. ನೀವು ಎಲ್ಲವನ್ನು ಬಿಟ್ಟು ಇದಕ್ಕೆ ಮೀಸಲು ಕೊಡಿ ಟೈಮನ್ನ ಅಂತ ಯಾರೂ ಹೇಳೋದಿಲ್ಲ. ನಿಮ್ಮ ಜೀವನದ ಜೊತೆಯಲ್ಲಿ ಅಳವಡಿಸ್ಕೊಳ್ಳಿ.
ಇನ್ನೂ ಕೆಲವರು ಅನ್ಕೊಂಡಿರ್ತಾರೆ ಅಧ್ಯಾತ್ಮ ಅಂತ ಹೇಳಿದ್ರೆ ಬರೀ ಪೂಜೆ, ಧ್ಯಾನ, ಜಪ, ತಪ, ದೇವಸ್ಥಾನಕ್ಕೆ ಹೋಗೋದು, ಪೂಜೆಗಳನ್ನ ಮಾಡೋದು, ವ್ರತಗಳನ್ನ ಮಾಡೋದು, ದೇವರನ್ನ ನಂಬೋದು, ಭಕ್ತಿಯಲ್ಲಿ ಅಧ್ಯಾತ್ಮ ಇದೆ. ಹೀಗೆ ಇವೆಲ್ಲವನ್ನು ಹೊರತುಪಡಿಸಿಯೂ ಅಧ್ಯಾತ್ಮ ಜೀವನಕ್ಕೆ ಬಹಳ ಮುಖ್ಯ. ಒಟ್ಟಾರೆ ಹೇಳೋದಾದ್ರೆ ಬರೀ ಸನ್ಯಾಸಿಗಳಿಗೆ ಸೀಮಿತವಾಗಿಲ್ಲ ಅಧ್ಯಾತ್ಮ, ವಯಸ್ಸಾಗಿರೋರಿಗೆ ಸೀಮಿತವಾಗಿಲ್ಲ. ಯಾವಾಗ್ಲೂ ದೇವ್ರು, ಪೂಜೆ, ಜಪ, ತಪ ಅವ್ರು ಮಾಡ್ಕೋತಾರೆ ನಮ್ಮ ಮನೆಯಲ್ಲಿ. ನನಗೆ ಯಾಕದು? ನನಗ್ ಬೇಡ. ಅದಕ್ ಮಾತ್ರ ಸೀಮಿತ ಅಧ್ಯಾತ್ಮ ಅಂತ ತಿಳ್ಕೊಂಡಿರೋದು ತಪ್ಪು. ಆತ್ಮ ಇರೋ ಪ್ರತಿಯೊಬ್ಬನಿಗೂ ಅಧ್ಯಾತ್ಮ ಬೇಕು. ಈಗ ನಿಮ್ಮ ಊಟವನ್ನು ನೀವೇ ಮಾಡ್ತೀರಿ, ನಿಮ್ಮ ಶರೀರದಲ್ಲಿ ಏನಾದ್ರೂ ನೋವಾದ್ರೆ ನೀವೇ ಅನುಭವ ತಗೋತೀರಿ ಅದನ್ನ. ಹಾಗೆಯೇ ಪ್ರತಿಯೊಂದು ಜೀವರಾಶಿಗಳಲ್ಲಿ ಆತ್ಮ ಇರುವಂತಹ ಪ್ರತಿಯೊಬ್ಬರಿಗೂ ಈ ಆಧ್ಯಾತ್ಮ ಬಹಳ ಮುಖ್ಯ. ನಿಮ್ಗೆಲ್ಲ ಕೆಲವು ಸತಿ ಅನ್ಸಿರತ್ತೆ, ನಾನ್ ಯಾಕೆ ಹೀಗೆ? ನನ್ ಜೀವನದಲ್ಲಿ ಯಾಕೆ ಹೀಗಾಗತ್ತೆ? ನಾನ್ ಎಷ್ಟು ಒಳ್ಳೆಯವನು, ನಾನ್ ಎಷ್ಟು ಒಳ್ಳೆಯವಳು, ನನ್ ಜೀವನದಲ್ಲಿ ಯಾಕೆ ಹೀಗೆ ಆಗ್ತಾ ಇದೆ? ಅವ್ರು ಏನೆಲ್ಲ ಮಾಡಿದ್ರು, ಅವ್ರು ಯಾಕೆ ಹಂಗ್ ಬದುಕ್ತಾ ಇದಾರೆ? ನಾನ್ ಯಾರು? ನನ್ ಜೀವನ ಯಾಕೆ ಹೀಗೆ? ನಾನ್ ಯಾಕೆ ಇಲ್ಲಿ ಹುಟ್ಟಿದೀನಿ? ನಾನ್ ಈ ಕುಟುಂಬದಲ್ಲೇ ಯಾಕೆ ಜನಿಸಿದೀನಿ? ಇನ್ನು ಹಲವಾರು ಪ್ರಶ್ನೆಗಳು ಮೂಡಿರ್ತವೆ. ಅಂತ ಮೂಡುವ ಸಂದರ್ಭದಲ್ಲೇ ನಿಮ್ಮ ಆಧ್ಯಾತ್ಮಿಕತೆ ಶುರು ಆಗ್ತಾ ಇದೆ ಅಂತ ಅರ್ಥ. ಒಟ್ಟಾರೆ ಹೇಳೋದಾದ್ರೆ ಸಮೃದ್ಧಿಯ ಜೀವನದ ಕಡೆಗೆ ಹೆಜ್ಜೆ ಆಗ್ತಾ ನಿಮ್ಮ ಜೀವನವನ್ನು ಬೇರೆಯವರ ಜೀವನಕ್ಕೆ ಹೋಲಿಕೆ ಮಾಡ್ಕೊಳ್ಳದೆ ಪ್ರತಿಯೊಂದು ಕ್ಷಣಾನು ಖುಷಿಯಿಂದ ಕಳಿಯೋದನ್ನ ಕಲಿತೀರಾ ಈ ಆಧ್ಯಾತ್ಮಿಕತೆಯಲ್ಲಿ. ನಿಮ್ಮ ಆತ್ಮಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಆ ಆತ್ಮಶಕ್ತಿಯಿಂದ ನಿಮ್ಮ ಜೀವನವನ್ನ ನಿಮಗೆ ಹೇಗ್ ಬೇಕೋ ಹಾಗೆ ನಡೆಸೋದಿಕ್ಕೆ ನೀವು ತಯಾರಾಗ್ತೀರಾ. ನಿಮ್ಮ ರಿಯಾಲಿಟಿನ ನೀವು ಕ್ರಿಯೇಟ್ ಮಾಡೋ ಶಕ್ತಿನ ಪಡ್ಕೋತೀರಾ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊರಗಿನ ಪ್ರಪಂಚವನ್ನು ಗೆಲ್ಲುವ ಮುಂಚೆ ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯಿರಿ. ನಾಳಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ತೆ.